ಕಂಗ್ರ್ಯಾಚುಲೇಷನ್ಸ್, ಇದು ಒಂದು ಹಾಳಾಗಿ ಹೋತೀಗ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಯೂಟ್ಯೂಬ್ ಚಾನಲ್. ಹೊಸದೈತಿದ್ದು ನನಗೆ ಹೇಳಕ್ಕೆ ಇವಾಗ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ನಾಟ್ ಅ ಮೇ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇದ್ರ ಒಳಗೆ ನಾನು ಯಾವ್ಯಾವ ರೀತಿ ರೆಡಿ ಆಗ್ತೀನಿ, ಬಿಹೈಂಡ್ ದ ಸೀನ್ ಏನೈತಲ್ಲ, ಇನ್ಮೇಲಿಂದ ಯಾವುದೇ ವೀಡಿಯೋದಿದ್ರು ಬಿಹೈಂಡ್ ದ ಸೀನ್ ನಾನು ಯೂಟ್ಯೂಬ್ ಒಳಗೆ ಹಾಕ್ತೀನಿ. ಪ್ಲೀಸ್ ಕಮ್ ಆ್ಯಂಡ್ ಚೆಕ್ ದ್ಯಾಟ್. ಈಗ ನಾನು ನಿಮ್ಗೆ ಆಲ್ರೆಡಿ ತೋರಿಸ್ದಂಗದು ರಾಧಾ ಕೃಷ್ಣಂದು ವ್ಲಾಗ್ಗಳನ್ನು ಹಾಕ್ಕೊಂತ ಹೋಗ್ತೀನಿ. ನನಗೆ ಹೋಮ್ ಟೂರ್ ಮಾಡ್ಬೇಕು ಅನ್ನೋದು ಭಾಳ ಐತಿ. ಸೊ ಆದಷ್ಟು ಜಲ್ದಿ ಮಾಡ್ತೀನಿ. ನಿಮ್ಮ ಪ್ರೀತಿ ಇದೇ ರೀತಿ ನನ್ನ ಜೊತೆ ಯಾವಾಗಲೂ ಇರಲಿ, ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡ್ರೆ ವಿಡಿಯೋ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಅಂತಂದು ಹಾಕಾಕತ್ತೀನಿ. ಸೊ ನಾನು ಅಂದ್ಕೊಂಡಿದ್ದೆ ಏನಂತ, ನನಗೆ 10K ಆಯ್ತು ಅಂದ್ರೆ ನಾನು ಯೂಟ್ಯೂಬ್ ಒಳಗೆ ವೀಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದು. ಸೊ ನನಗೆ ಇನ್ಸ್ಟಾದೊಳಗೆ ನೀವೆಲ್ಲರೂ 10K ಒಂದು ಫ್ಯಾಮ್ಲಿನೇ ಆಗೈತಿ. ಈ ರೀತಿ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡೀನಿ, ಅದು ನಡೀತೈತಿ. ಲೈಟಿಂಗ್ ಭಾಳ 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 ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಕಾಣಿಸುತ್ತಿದೆ ಬ್ಯಾಕ್ಗ್ರೌಂಡ್. ಹೋಗ್ತೀನಿ. ಕೆಲವೊಬ್ರು ಕೇಳಿರಿ ಯಾವ್ಯಾವ ಲೈಟಿಂಗ್ ಹೆಂಗೆ ಇಟ್ಕೋಬೇಕು ಏನು ಅಂತಂದು. 100% ನಾನು ಅದರದ್ದು ವೀಡಿಯೋ ಮಾಡ್ತೀನಿ. ಇದು ಒಂದು ವೀಡಿಯೋ ಕಂಪ್ಲೀಟ್ ಆಗಲಿ, ಅದರ ರಿಲೇಟೆಡ್ ವೀಡಿಯೋ ನಾನು ಒಂದು ಮಾಡ್ತೀನಿ. ಯಾಕಂದ್ರೆ ನನಗೂ ಸ್ಟಾರ್ಟಿಂಗ್ ಅಷ್ಟು ಗೊತ್ತಾಗ್ತಾ ಆಯಿತು, ಆ್ಯಂಗಲ್ ಆಯಿತು, ಲೈಟಿಂಗು ಸ್ವಲ್ಪ ಒಳಗೆ ಭಾಳ ಚೇಂಜಸ್ ಆಗುತ್ತೆ ಲೈಟಿಂಗಿಂದ. ಸೊ ಅದರದ್ದು ಒಂದು ಸ್ಪೆಸಿಫಿಕ್ಕಾಗಿ ಒಂದು ವೀಡಿಯೋ ನಿಮ್ಗೆ ಅಕ್ಯುರೇಟಾಗಿ ಯಾವ ಆ್ಯಂಗಲ್ ಒಳಗೆ ನೀವು ಲೈಟಿಂಗ್ ಇಡಬೇಕು ಯಾವುದು ಅಂತ ಹೇಳಿದಾಗ ನಿಮಗೂ ಈಸಿ ಆಗುತ್ತೆ ಮಾಡೋಕ್ಕೆ. ಸೊ ಅದನ್ನು 100% ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಸೊ ಕ್ಯಾಮ್ರಾ ಆಯಿತು. ಇವಾಗ ಇನ್ನೂ ಲೈಟಿಂಗ್ ಬೇಕಾಗುತ್ತೆ. ನನ್ನ ಹತ್ರ ಏನಿಲ್ಲ ಅನ್ನೋಕ್ಕಿಂತ ಗನ್ ಬಾಕ್ಸ್ಗಳು ಜಗ್ಗದ. ಇದರದ್ದೇನಾದರೂ ಲಿಂಕ್ ಯಾವುದಾದ್ರೂ ಬೇಕಾಗಿತ್ತು ನಿಮ್ಗೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಮಾಡಿರಿ. ಎಲ್ಲ ಪ್ರಾಡಕ್ಟ್ದ ಲಿಂಕ್ನ ನಾನು ನಿಮಗೆ ಕಳಿಸ್ತೀನಿ. ಟೈಮ್ ಆಫ್ಟರ್ನೂನ ನಿಂತೀನಿ ನಾನು. ಹಂಗೆ ನಾನು ನಡ್ಬರ್ಕ ಅವಾಗ ಮಮ್ಮಿ ಜೊತೆ ಮಾತಾಡ್ತಿರ್ತೀನಿ. ಅವ್ರ ಜೊತೆ ಗೆಸ್ ಮಾಡಿರಿ ಎಷ್ಟೊತ್ತು ನಾ ಮಾತಾಡ್ಬೋದಂತ. 1 hour, 2 hour, 3 hour ಹಿಂಗೆ ಬಿಟ್ಟರೆ ಇಡೀ ದಿನ ಮಾತಾಡ್ಕೊತ ಇರ್ತೀನಿ. ಫೋನ್ನಾಗರ ಇರಲಿ, ಎದುರುಗರ ಇರಲಿ. ನಂದು ಬಹಳ ಬೆಸ್ಟ್ ಫ್ರೆಂಡ್ ಮಮ್ಮಿ. ಇಲ್ಲೇನರ ಕಿಟಕಿ ತೆಗೆದು ಬಿಟ್ರೆ ಹಾರ್ಕೊಂಡು ಹೋಗ್ಬಿಡೋದು, ಆ ರೇಂಜಿಗೆ ಬರುತ್ತೆ. ಸೊ ಬೆಟ್ರ್ ಹಾಕ್ಬಿಡೋದು. ಇದು ನನ್ನ ಫೇವ್ರೇಟ್, ನನಗೆ ಭಾಳ ಇಷ್ಟ. ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಬೇಕು. ಯಾವುದಕ್ಕೆ? ಈಗ ಫೌಂಡೇಶನ್ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಡಾರ್ಕ್ ಸರ್ಕಲ್ನ ಹೈಡ್ ಮಾಡೋಕ್ಕಾಗಿರ್ಬೋದು. ಅಲ್ಲ, ಇದು ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬಿಂದ ಏನು ತಗೊಂಡೆ ವಿಡಿಯೋ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅನಿವಾರ್ಯ ಕಾರಣಗಳಿಂದ ಅದನ್ನು ನನಗೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ನನಗೆ ಟೆಡ್ಡಿ ಅದ. ಆ್ಯಕ್ಚುಲಿ ಅದನ್ನು ನನಗೇನೋ ಒಂದು ಸ್ವಲ್ಪ ಹೈಟ್ ಕಮ್ಮಿ ಐತಿ, ಗೊಲ್ಲು ಮುಟ್ಟೇನು ಅನ್ಬೋದು. ಇದಕ್ಕೆ ಎಷ್ಟು ಟೈಮ್ ತೊಗೊತೈತೆ ಅಂತ ದೇವ್ರಣಿಗೆ ಗೊತ್ತಿಲ್ಲ. ಈಗ ಟೈಮ್ ಬಂದಂತರೂ 12:19 ಅಂದರೆ 12:20 ಅಂತ ಹಿಡ್ರಿ. ಈಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಅಂತ. ನಾವು ವೀಡಿಯೋ ಮಾಡೋಕ್ಕಿಂತ ಏನಾರ ಒಂದಾಗಿರ್ತೈತಿ. ಈಗ ಅದಂತರೂ ಹೋಯ್ತು. ಈಗ ಸದ್ಯಕ್ಕೆ ಇಲ್ಲೇ ಹಿಂಗೆ ಇಟ್ಟೇನಿ ನಾರ್ಮಲ್. ಮೊಬೈಲ್ಗೂ ಬರುತ್ತೆ ಮತ್ತು ಕ್ಯಾಮ್ರಾಕ್ಕೂ ಬರುತ್ತೆ ಅಂತ ಎರಡೂ ನೋಡಿ ತರಿಸ್ಕೊಂಡೆ. ಆದ್ರೆ ಮೊಬೈಲ್ಗೇನು ಜಾಸ್ತಿ ಇದು ಯೂಸ್ ಚಲೋ ಇಲ್ಲ. ಮೊಬೈಲ್ಗೆ ಕ್ಯಾಮ್ರಾಗೆ ಚಲೋ ಐತಿ, ಬಟ್ ಮೊಬೈಲ್ಗಾಗಿ ಇದು ಟ್ರೈಪೋಡ್ ಯೂಸ್ ಮಾಡೋಕ್ಕೆ ಚಲೋ ಇಲ್ಲ. ಕ್ಯಾಮ್ರಾ ಸೆಟ್ ಮಾಡ್ಕೊಳಕ್ಕೆ ಮೇ ಬಿ ನಾನು ನಾಳೆ ಮುಂಜಾನೆ ತನಕ ಮಾಡ್ತೇನೆ ಅನ್ಸತ್ತೆ. ಏನಾರ ಒಂದಾಗತ್ತೆ, ಆಗಲೇಬೇಕಲ್ಲ ಹಂಗೆ. ಸೊ ಈ ರೀತಿ ಇಟ್ಕೊಂಡು ವೀಡಿಯೋ ಮಾಡೋಣ. ಬರೀ ನನಗೆ ಕ್ಯಾಮ್ರಾ ಹೊಂದಿಸ್ಕೊಳಕ್ಕೆ ಟೈಮ್ ಹೋಯ್ತು. ನನ್ನೊಳಗದೀನಿ ಯಾವ ಸೀರೆ ಹಾಕ್ಕೋಬೇಕು ಅನ್ನೋದು ಅಂತಲ್ಲ, ಯಾವುದು ಸೀರೆ ಹಾಕ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಒಳಗೆ ಅದೀನಿ. ಸೊ ಮಾಡಿ ಟೈಮ್ ಹೋಗ್ಬಿಡುತ್ತೆ. ಇಷ್ಟು ಡ್ರೆಸ್ ಇಟ್ಟಿದ್ದೈತಿ ಈ ರೂಮ್ ಒಳಗೆ. ಸೊ ಇಲ್ಲಿ ಯಾವುದಾದ್ರೂ ಸೂಟ್ ಆಗುತ್ತಾ ಅಂತಂದು ನೋಡ್ಬೇಕು. ಈ 2 ವೇಲ್ ತಗೊಂಡಿನಿ, ನೋಡೋಣ ಕಲರ್ ಐತಿ. ಈ 2 ಕಲರ್ದು ಸೇರಿ ಮಾಡ್ಕೊಂಡ್ರಾಯ್ತು. ಯಾವಾಗಲೂ ಡಾರ್ಕರ್ ಶೇಡಿಂದ ಲೈಟರ್ ಶೇಡಿಗೆ ಹೋಗ್ಬೇಕು. ಈ ಮನ್ಯಾಗ ಗಾಳಿ ಅತ್ತಾಗಿತ್ತಾಗಿದ್ದು ಜಗ್ಗು ಬರುತ್ತೆ.
ಬಾಗಲ ಸುಮ್ಮನೆ ಬಡದಾಡ್ಕೊತಾವ. ಅದಾಗ ಹೆಚ್ಚು ಕಮ್ಮಿ ಯಾವ ಕಣ್ಣಿಂದ ಕರೆಕ್ಟ್ ಐತೆ ಅಂತ ಇದುವರೆಗೂ ಗೊತ್ತಾಗಿಲ್ಲ. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇದೇನು ನಂದು ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಅದ್ರಾಗ ಇದು ಗಮ್ ಅಂತೂ ಮುಂಚೆ ಯೂಸ್ ಮಾಡ್ಬೋದು, ಹೆವಿ ಹಾರ್ಮ್ ಐತಿ ಕಣ್ಣಿಗೆ. ಈಗ ಸದ್ಯಕ್ಕೆ ಮತ್ತು ನನ್ನ ಹತ್ತಿರ ಇರೋದು ಅದು ಬ್ಲ್ಯಾಕ್ ಐತಿ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡತ್ತೀನಿ. ಆದ್ರೆ ನೀವು ಯಾರು ಮಾಡಬೇಡಿ. ಗಮ್ ಚಲೋ ಐತಿ, ಗಮ್ಮಿನ ಪ್ರಾಬ್ಲಮ್ ಇಲ್ಲ. ಆದರೆ ಇದು ಕಣ್ಣಿಗೆ ಕಣ್ಣು ಉರಿತೈತಿ, ಕಣ್ಣ ನೀರು ಬರ್ತಾವೆ, ಸಸ್ಯದೆಲ್ಲ ಕಣ್ಣ ನೀರು ಬರ್ತಾವೆ ಅನ್ನೋದು. ಅಲ್ಲ 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 ಒಂದೇ ಇಟ್ಟಿಗೆ ಹಚ್ಕೊಂಡ್ಬಿಟ್ಟೆ ನಾನು. ಮಮ್ಮಿ ಕೊಡಿಸಿದ್ದು, ಥ್ಯಾಂಕ್ಸ್ ಟು ಮಮ್ಮಿ. ಒಂದೇನು ಪ್ರಿಫರ್ ಮಾಡ್ತೀನಿ ಅಂದರೆ, ಆ ಒಂದು ಲಿಪ್ಸ್ಟಿಕ್ಕಿಗೆ ನಿಮಗೆ ತೋರಿಸಿದ್ನಲ್ಲ 100% ನೀವು ಅದನ್ನು ತೊಗೊಳ್ರಿ. ಕಣ್ಣು ಮುಚ್ಕೊಂಡು ತೊಗೊಳ್ರಿ, ಡ್ರೈ ಆಗೋಲ್ಲ, ಸ್ಮಡ್ಜ್ ಆಗೋಲ್ಲ. ಪೇಡ್ ಪ್ರಮೋಷನ್ ಅಂತೂ ಏನೂ ಅಲ್ಲ, ಅದು ನಮ್ಮ ಮಮ್ಮಿ ಕೊಡಿಸಿದ್ದೆ. ನನಗದು ಯೂಸ್ ಮಾಡಿದ್ದಕ್ಕೆ ಭಾಳ ಚಲೋ ಅನಿಸೈತಿ. ಕಾನ್ಹಾ ಕಹಾ ಹೇ. ನನಗೆ ನಾನು ಹಿಂಗೆ ಮೇಕಪ್ ಮಾಡ್ಕೊಂಡಾಗ ನನಗೆ ಬಹಳ ಇಷ್ಟ. ಹೆಣ್ಮಕ್ಳು ಮೇಕಪ್ ಮಾಡ್ಕೊಳ್ಳೋದು ಇದಕ್ಕೆ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇವಾಗ ಹಿಂಗೆ ಕಾಣತ್ತೀನಿ, ಬಿತಾಲ್ ಮನಿ ಸರ ಕಿವನ್ನೆಲ್ಲ ಹಾಕೊಂಡಾಗ ಚೆನ್ನಾಗಿ ಅನಿಸುತ್ತೆ. ಸೊ ಇನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಬತ್ತು ಕಂಟಿನ್ಯೂ ಮಾಡ್ತೀನಿ. ಈ ರೀತಿ ಹಾಕೊಂಡಿದ್ದೀನಿ. ಈಗ ಜ್ಯುವೆಲ್ರಿ ಹಾಕೋಬೇಕು. ಅಷ್ಟೇ. 4th ಮಾರ್ಕ್ಸ್ ಕಾರ್ಡ್ ಸಿಕ್ತು, 82%. ಸೊ ಇವೆಲ್ಲ ಜ್ಯುವೆಲ್ರಿ ತೊಗೊಂಡ್ಬಂದಿದ್ದೆ ನಾನು ಗುಲ್ಬರ್ಗಾದಿಂದ. 10,000 ಬಿದ್ದಿತ್ತು ಇಷ್ಟು ಎಲ್ಲ ಜ್ಯುವೆಲ್ರಿ ಸೇರಿ. ಇಷ್ಟೇ ಮಾಡ್ರನ್ನಾಗಿ ರೆಡಿ ಆದರೂ ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋದು ಬರುವಂಥ ಲುಕ್. ಸೊ ಇವಾಗ ಫೈನಲಿ ರೆಡಿ ಆದೇ. ಈಗ ಶೂಟಿಂಗ್ ಟೈಮ್. ಬರ್ರಿ ಯಾವ ರೀತಿ ಶೂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಮ್ ಆನ್. ವಿಡಿಯೋ ಸೋ ಮೆನಿ ಟೇಕ್ಸ್ ಐ ಟುಕ್. ಏನಿಲ್ಲ ಅಂದರೂ ಒಂದು 10 ತೊಗೊಂಡೆ ನಾನು ಟೇಕ್. ಯಾಕಂದರೆ ಓವರ್ ಆಗಬಾರ್ದು, ನ್ಯಾಚುರಲು ಅನಿಸ್ಬೇಕು, ಎಕ್ಸ್ಪ್ರೆಷನ್ ಲೆಸ್ ಆಗಿ ಕೂಡ ಇರಬಾರ್ದು ಅನ್ನೋದಕ್ಕೆ. ನಂಗೆ ಫುಲ್ ಶೆಕಿ ಆಗಾಗತ್ತೈತಿಲ್ಲ ಇಷ್ಟು ಲೈಟಿಂಗ್ ಮುಂದೆ. ಓಕೆ, ಈಗ ನೆಕ್ಸ್ಟ್ ಏನೈತಲ್ಲ ಅದು ನನ್ನ ಫೇವ್ರೆಟ್ ಪಾರ್ಟ್. ಈಗ ಆ ಪಾರ್ಟಿಗೆ ಹೋಗಿ ಈಗ ಅದಕ್ಕೆ ಮೇಕಪ್ ಮಾಡ್ಕೋಬೇಕು. ಇದು ಫುಲ್ ರಿಮೂವ್ ಮಾಡಿ ಮತ್ತು ಒಂದು ನ್ಯೂ ಮೇಕಪ್ ಆಗಬೇಕದು. ಸೊ ಬರ್ರಿ ಆಗೋಣಂತ. ಚಂದ ಕಾಣಿಸ್ತೀನಿ ನಾನು. ನನಗೆ ಹಿಂಗೆ ನನ್ನ ನೋಡ್ಕೊಂಡಾಗ ನನ್ನ ಮೇಲೆ ನನಗೆ ಲವ್ ಆಗುತ್ತೆ. ಅವಾಗೇನು ಹೇಳಬೇಕು, ಆ್ಯಕ್ಚುಲಿ ನಾನು ಹೇಳಬೇಕು ಐ ಲವ್ ಸೋ ಮಚ್ ಅನ್ಬೇಕು. ಇಷ್ಟು ಬ್ಯೂಟಿಫುಲ್. ಸ್ಟಾರ್ಟ್ ನೆಕ್ಸ್ಟ್ ಪಾರ್ಟ್. ನೀರು ಕೂಡ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋದು. ನೀರಿನ ಬೆಸ್ಟ್ ಡ್ರಿಂಕ ಇಲ್ಲ. ಓ ಮೈ ಗಾಡ್. ಅದು ಟ್ರೈಪಾಡ್ ಹೋಗಿದ್ರ ಸಂಬಂಧ ನನಗೆ ಮೊಬೈಲ್ ಎಲ್ಲಿಡಬೇಕು ಅಂತಲೇ ಗೊತ್ತಾಗಬಾರ್ದು. ಅದು ಹಂಗೆ ಬರುತ್ತೆ ಅನ್ಸುತ್ತೆ. ಓಕೆ, ಇವಾಗ ಫೇಸ್ ವಾಶ್ ಮಾಡ್ಕೊಳ್ಳೋ ಟೈಮ್. ಇಲ್ಲಿ ರಾಧಾ ಮತ್ತು ಬೇಜಾರ್ನಾಗ ಇರ್ತಾಳಲ್ಲ, ಕೃಷ್ಣ ಹೋಗಿದ್ದಕ್ಕೆ. ಸೊ ಮತ್ತು ಬೇಜಾರ್ನಾಗ ಯಾರು ಮೇಕಪ್ ಮಾಡ್ಕೋತಾರೆ, ಅವ್ರು ಫುಲ್ ನಂಗೆ ತೋರಿಸ್ತಾರೆ ಮೇಕಪ್ ಮಾಡ್ಕೊಳಂಗೆ. ಅದ್ರ ಒರಿಜಿನಲ್ ಒಳಗೆ ಬೇಜಾರಾದಾಗ ಮೇಕಪ್ ಎಲ್ಲಿ ಮಾಡ್ಕೊಳ್ಳೋದು ಬಂತು, ನೆಟ್ಟಿಗೆ ಊಟ ಮಾಡೋಕ್ಕಾಗಂಗಿಲ್ಲ. ಇವ್ರು ತೋರಿಸ್ತಾರೆ ಮೇಕಪ್ ಮಾಡಿಕೊಂಡು ಪ್ಲೇಸಸ್ ಚೇಂಜ್ ಮಾಡ್ತಾರೋ. ಆದ್ರೆ ಒರಿಜಿನಲ್ ಹಂಗಿರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೇ ನಿಮಗೆ ಲಿಪ್ಸ್ಟಿಕ್ ಹೋಗಲ್ಲ ಅಂತ ನೋಡ್ರಿ, ಇನ್ನೂ ಹಂಗೆ ಐತಿ. ಲಲ್ಲ ಅಲ್ಲಲ್ಲ ನಿಮಗೆ ನನ್ನ ರೂಮ್ ತೋರಿಸ್ತೀನಿ ನೋಡ್ರಿ. ಎಲ್ಲ ಹರ್ಕೊಂಡು ಕುಂತೀನಿ ನಾನೀಗ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ, ಆದರೂ ಎಲ್ಲ ಇನ್ನೂ ಹಂಗೆ ಐತಿ ಮೇಕಪ್ಪು. ಸಿಕ್ತು. ಇವಾಗ ಏನು ಮಾಡ್ಕೋಬೇಕಾ, ಮೇಕಪ್ ಬನ್ನಿ ಮಾಡಿಕೊಳ್ಳುವ ಮೇಕಪ್ಪನ್ನು. ಅಷ್ಟೇನು ಮೇಕಪ್ ಇಲ್ಲ ಇದ್ರೊಳಗೆ. ಫೇಸ್ ಮೇಕಪ್ ಕೂಡ ಮಾಡ್ಕೊಂಡಿನಿ, ರೀತಿ ರೆಡಿಯಾಗೀನಿ. ಚಂದ ಕಾಣಿಸ್ತೀನಿ. ಇದನ್ನು ನಾನು ಕೂದಲ ಹಾರಾಡ್ತಂತ ಹೋಗೇ ಬಿಟ್ಟೈತಿದ್ದು. ಈಗ ಇನ್ನೊಂದ್ಸಲ ಮಾಡ್ಕೋಬೇಕಿದೆ. ಅಯ್ಯೋ ದೇವ್ರೆ. ಫೈನಲಿ ಈ ಒಂದಿದ್ರಿಂದ ಇದನ್ನು ಬರ್ಕೊಂಡಿನಿ. ಯಪ್ಪ, ಫೈನಲಿ ವಿಡಿಯೋ ಕಂಪ್ಲೀಟೆಡ್. ನನ್ನ ಈ ಒಂದು ಪೇಜ್ನ, ಈ ಒಂದು ಅಕೌಂಟ್ನ ಫಾಲೋ ಮಾಡಿರಿ ಅಲ್ಲ, ಯೂಟ್ಯೂಬ್ನಾಗ ಏನು ಹೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ರೀತಿ
ಫುಲ್ ಇಂಟ್ರೆಸ್ಟಿಂಗಾಗಿ ಇನ್ನೂ ಫುಲ್ ಇಂಟ್ರೆಸ್ಟಿಂಗಾಗಿ ವೀಡಿಯೋಸ್ಗಳನ್ನು ಮಾಡ್ತಿರ್ತೀನಿ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಐತಿ. ಇದ್ರ ರಿಲೇಟೆಡ್ ವೀಡಿಯೋ ಆಲ್ರೆಡಿ ನಾನು ಇನ್ಸ್ಟಾದಾಗ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಆ್ಯಂಡ್ ಯಾವುದಾದ್ರೂ ವೀಡಿಯೋ ರೀಕ್ರಿಯೇಟ್ ಮಾಡೋದಿತ್ತು ಅನ್ನೋದಿತ್ತಂದ್ರೆ ನನಗೆ ತಿಳಿಸ್ರಿ, ನಾ ಮಾಡ್ತೀನಂತ. ಸೊ ಆಲ್ವೇಸ್ ಸ್ಟೇ ಹ್ಯಾಪಿ. ಬೇರೆಯವ್ರ ಬಗ್ಗೆ ಭಾಳ ಯೋಚನೆ ಮಾಡಿದ್ದಾಗಲಿ ಅನ್ನೋಕ್ಕಿಂತ ನಮಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ನಾವು ಭಗವಂತನ ಬೇಡ್ಕೊಳ್ಳೋಣ ಅಂತ ಇಷ್ಟು ಹೇಳಿ ಇವತ್ತಿನ ವೀಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಫೇಸ್ ವಾಶ್ ಮಾಡ್ಕೊಂಡ್ಬಂದು ವೀಡಿಯೋ ಫುಲ್ ಕಂಪ್ಲೀಟ್ ಆಗೈತಿ. ಅದರ ರೂಮ್ ಮಾತ್ರ ಇನ್ನೂ ನಾನು ಕ್ಲೀನ್ ಮಾಡಿಲ್ಲ, ಯಾಕಂದ್ರೆ ಕಾಲು ಭಾಳ ನೋವಾಗತ್ತಾವು. ಆಮೇಲೆ ಎಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್. ಬಾಯ್.